ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್. ಸ್ಪರ್ಧಾ ಮಿತ್ರರೇ, ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ TET 2025ರ ಪರೀಕ್ಷೆಯನ್ನು ಕುರಿತಾದಂತಹ ಪ್ರಮುಖ 10 ಅಂಶಗಳನ್ನು ನಾವಿಲ್ಲಿ ಚರ್ಚಿಸೋಣ. ಇವು ಅತ್ಯಂತ ಸರಳವಾದಂಥ ಅಂಶಗಳಾದರೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣವಾದಂಥ ಪ್ರಭಾವವನ್ನು ಬೀರುವಂತಹ ಅಂಶಗಳಾಗಿವೆ. ಮೊದಲೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಹಾಲ್ ಟಿಕೆಟ್. ಈ ಹಾಲ್ ಟಿಕೆಟ್ ಅನ್ನು ನಾವು ಒಂದು ದಿನ ಮುಂಚಿತವಾಗಿಯೇ ನೆಟ್ ಸೆಂಟರ್ಗಳಲ್ಲಿ ತೆಗೆದುಕೊಂಡಿರಬೇಕು. ಅದರ ಮೇಲೆ ಯಾವುದೇ ರೀತಿಯ ಚಿತ್ತುಗಳಾಗದಂತೆ ಮತ್ತು ಅದನ್ನು ಫೋಲ್ಡ್ ಮಾಡದಂತೆ ಅದನ್ನು ಅತ್ಯಂತ ನೀಟಾಗಿ ನಮ್ಮ ಹತ್ರಕ್ಕೆ ನಾವು ಅದನ್ನು ಪರೀಕ್ಷಾ ಕೇಂದ್ರಗಳಿಗೆ ಒಯ್ಯಲಿಕ್ಕೆ ಇಟ್ಕೊಂಡಿರಬೇಕು. ಇದಿಲ್ಲದೆ ನಾವು ಪರೀಕ್ಷಾ ಕೇಂದ್ರಗಳ ಎಂಟ್ರಿ ಕೂಡ ಸಾಧ್ಯ ಆಗುವುದಿಲ್ಲ. ಇನ್ನು ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಪರೀಕ್ಷಾ ಕೇಂದ್ರಗಳಿಗೆ 1 ಅಥವಾ 1.5 ಗಂಟೆ ಮುಂಚೆ ತಲುಪಬೇಕಾದದ್ದು ನಮ್ಮ ಮೊದಲ ಆದ್ಯತೆಯಾಗಿರಬೇಕು. ಅಂದ್ರೆ ಪರೀಕ್ಷಾ ಕೇಂದ್ರಗಳಿಗೆ ನಾವು 1.5 ಗಂಟೆ ಅಥವಾ 1 ಗಂಟೆ ಮುಂಚಿತವಾಗಿ ಹೋದರೆ ಯಾವುದೇ ರೀತಿಯ ಗಲಿಬಿಲಿಗಳಿಗೆ ಒಳಗಾಗದೆ ಅಥವಾ ಉದ್ವೇಗಕ್ಕೊಳಗಾಗದೆ ನಾವೇನಪ್ಪ ಅಂತಂದ್ರೆ ಪರೀಕ್ಷೆಯನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಮ್ಮ ಹತ್ರ ಯಾವುದಾದರೂ ID ಪ್ರೂಫ್ಗಳನ್ನು ನಾವು ಇಟ್ಕೊಂಡಿರಬೇಕು. ಅಂದ್ರೆ ಆಧಾರ್ ಅಥವಾ ವೋಟರ್ ID ಅಥವಾ ಬ್ಯಾಂಕ್ ಪಾಸ್ಬುಕ್, ಎನಿ ID ಪ್ರೂಫ್ಗಳನ್ನು ನಾವು ಒಂದೆರಡನ್ನಾದರೂ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಮ್ಮ ಕೈ ಬೆರಳುಗಳು ಸ್ಪಷ್ಟ ಮತ್ತು ಸ್ವಚ್ಛವಾಗಿರಬೇಕು. ನಾವು ಪರೀಕ್ಷೆಯನ್ನು ಎದುರಿಸಬೇಕಾದ್ರೆ ಏನಪ್ಪಾ ಅಂತಂದ್ರೆ, ಅಲ್ಲಿ ಸೂಪರ್ವೈಸರ್ ನಮ್ಮ ಥಂಬ್ ಇಂಪ್ರೆಷನ್ನ ನಾವು ಅಲ್ಲಿ ಓದಬೇಕಾಗತ್ತೆ. ಅದಕ್ಕಾಗಿ ನಮ್ಮ ಕೈ ಬೆರಳುಗಳನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಮ್ಮ ಹಾಲ್ ಟಿಕೆಟ್ನಲ್ಲಿ ನಮ್ಮ ಫೋಟೋ ಕ್ಲಿಯರ್ ಆಗಿ ಬಂದಿರದೇ ಇದ್ರೆ ಏನಪ್ಪಾ ಅಂತಂದ್ರೆ ನಮಗೆ ನಮ್ಮ 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳ ಅವಶ್ಯಕತೆಯಲ್ಲಿ ಉಂಟಾಗುತ್ತೆ. ಆದ್ದರಿಂದ 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ನಮ್ಮ ಹತ್ರ ಇರಬೇಕಾದ್ದು ಅವಶ್ಯವಾಗಿರ್ತದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, OMR ಅಥವಾ ಆನ್ಸರ್ ಶೀಟ್ ನಂಬರ್ ಒಂದೇ ಇರುವುದನ್ನು ನಾವು ಖಚಿತಪಡಿಸ್ಕೊಳ್ಬೇಕು. ನಮ್ಮ ID ಪ್ರೂಫ್ಗಳು ಇರೋದವು ಎಲ್ಲ ಕರೆಕ್ಟಾಗಿದೆ ಅಂದಮೇಲೆ ಅವರು ಪ್ರಶ್ನೆ ಪತ್ರಿಕೆಗಳನ್ನ ಕೊಟ್ಟ ನಂತರ ನಾವು ಸ್ಪಷ್ಟಪಡಿಸ್ಕೊಳ್ಬೇಕಾದದ್ದು ಏನಪ್ಪಾ ಅಂತಂದ್ರೆ, OMR ಮತ್ತು ಆನ್ಸರ್ ಶೀಟ್ ನಂಬರ್ 2 ಒಂದೇ ಇರುವುದನ್ನು ನಾವು ಖಚಿತಪಡಿಸ್ಕೊಳ್ಬೇಕು ಅಥವಾ ಚೆಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸಮಯಕ್ಕಿಂತ ಮುಂಚೆ ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡಬಾರ್ದು ಅಥವಾ ಅತಿ ಅವಸರ ಅಪಘಾತಕ್ಕೆ ಕಾರಣ ಅನ್ನುವಂತೆ ಇಲ್ಲಿ ಪರೀಕ್ಷೆ ಬರೆಯುವ ಸಮಯಕ್ಕಿಂತ ಮುಂಚೆ ನಾವೇನಪ್ಪಾ ಅಂತಂದ್ರೆ ಗಡಿಬಿಡಿ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡಲಿಕ್ಕೆ ಅರ್ಜೆಂಟ್ ಮಾಡಬಾರ್ದು. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಪರೀಕ್ಷೆಗಾಗಿ ಆಯ್ಕೆ ಮಾಡಿಕೊಂಡಂತಹ ವಿಷಯಗಳ ಸ್ಪಷ್ಟತೆ ನಮಗೆ ಇರಬೇಕಾಗತ್ತೆ. ಅಂದ್ರೆ ನಾವು ಆಯ್ಕೆ ಮಾಡಿಕೊಂಡಂಥ ವಿಷಯಗಳು ಯಾವುವು, ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು, ನಾವು ಬೋಧಿಸ್ತಕ್ಕಂತಹ ವಿಷಯ ಯಾವುದು. ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಶೈಕ್ಷಣಿಕ ಮನೋವಿಜ್ಞಾನ. ಈಗ ಸೆಕೆಂಡ್ ಪೇಪರ್ ಆಗಿತ್ತಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಜನ ಅವರ ಬೋಧನಾ ವಿಷಯ ಯಾವುದು ಅನ್ನೋದನ್ನು ಸ್ಪಷ್ಟವಾಗಿ ಅಲ್ಲಿ ತಿಳ್ಕೊಂಡಿರ್ಬೇಕು. ಅಂದ್ರೆ ಸೋಷಿಯಲ್ ಸೈನ್ಸ್ದವರು ಸೋಷಿಯಲ್ ಸೈನ್ಸನ್ನು ಅಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ, ಸೈನ್ಸ್ದವರು ಸೈನ್ಸ್ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ, ಮ್ಯಾಥ್ಸ್ದವರು ಮ್ಯಾಥ್ಸ್ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಈ ರೀತಿ ಏನಪ್ಪಾ ಅಂತಂದ್ರೆ ಆಯಾ ಬೋಧನಾ ವಿಷಯಕ್ಕನುಗುಣವಾಗಿ ತಮ್ಮ ವಿಷಯಗಳನ್ನು ಉತ್ತರಿಸಬೇಕಾದಂತಹ ವಿಷಯಗಳ ಸ್ಪಷ್ಟತೆ ಅವರಿಗೆ ಇರಬೇಕು. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಟಾರ್ಗೆಟ್ ಟು 60% ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ 100%. ನಾವು ಪರೀಕ್ಷೆ ಬರೋಕ್ಕಿಂತ ಮುಂಚೆನೇ ಏನಪ್ಪಾ ಅಂತಂದ್ರೆ ನಮ್ಮ ಗೋಲ್ ಏನಾಗಿರ್ಬೇಕಂದ್ರೆ TETಯನ್ನು ಕ್ಲಿಯರ್ ಮಾಡುವುದೇ ಆಗಿರಬೇಕು. ಮಿನಿಮಮ್ ನಾನು 60% 60% ಮಾರ್ಕ್ಸನ್ನು ತೆಗೆದುಕೊಳ್ತೀನಿ ಅನ್ನುವ ದೃಢ ನಿರ್ಧಾರದೊಂದಿಗೆ ಪರೀಕ್ಷೆಯನ್ನು
ಎದುರಿಸಬೇಕು. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿ ಶಿಕ್ಷಕರಾಗಿ ಪರೀಕ್ಷೆಯನ್ನು ಎದುರಿಸದೆ ಶಿಕ್ಷಕರಾಗೇ ಉತ್ತರಗಳನ್ನು ಬರೀಬೇಕು. ಅಂದ್ರೆ ನಾವು ವಿದ್ಯಾರ್ಥಿ ಶಿಕ್ಷಕರಾಗಿ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಹೋದ್ರೆ ಏನಪ್ಪ ಅಂತಂದ್ರೆ ಅಲ್ಲಿ ನರ್ವಸ್ನೆಸ್ ಅನ್ನೋದು ನಮಗೆ ಬರ್ತೈತಿ. ನಾವು ಭಾವಿ ಶಿಕ್ಷಕರೇ ಈಗ ನಾವು ಅಂದ್ಕೊಂಡು ನಾವೇನಪ್ಪ ಅಂದ್ರೆ ಆ ಪರೀಕ್ಷೆಯನ್ನು ಎದುರಿಸ್ಬೇಕಾಗತ್ತೆ. ಇದನ್ನು ಯಾಕೆ ಈ ಪಾಯಿಂಟ್ ಹೇಳ್ತಾ ಇದ್ದೇನಪ್ಪ ಅಂತಂದ್ರೆ ನಾವೀಗ ಮನೋವಿಜ್ಞಾನದ ಪ್ರಶ್ನೆಗಳನ್ನು ನೋಡ್ತಾ ಹೋದಂತೆ ಅಲ್ಲಿ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿ ಕೇಂದ್ರಿತವಾಗಿದ್ದು ಅವು ಏನಪ್ಪ ಅಂತಂದ್ರೆ ಅನ್ವಯ ಪ್ರಶ್ನೆಗಳು ನಮಗಿಲ್ಲೇ ಬಂದಿರ್ತಾವೆ. ಈ ನಿಟ್ಟಿನೊಳಗೆ ನಾವು ಶಿಶು ಕೇಂದ್ರಿತವಾಗಿರುವಂತಹ ಉತ್ತರಗಳನ್ನು ನೀಡಬೇಕಂದ್ರೆ ನಾವೇನಪ್ಪ ಅಂತಂದ್ರೆ ಹೆಚ್ಚಾಗಿ ಧನಾತ್ಮಕವಾಗಿ ಯೋಚಿಸುವ ಮನೋಭಾವನೆಯನ್ನು ಹೊಂದಿರಬೇಕು. ಈ ನಿಟ್ಟಿನೊಳಗೆ ನಾವು ಪಾಸಿಟಿವ್ ಥಿಂಕಿಂಗ್ನಿಂದ ನಾವು ಶಿಕ್ಷಕರಾಗಿಯೇ ತೀರಬೇಕು ಅಥವಾ ಶಿಕ್ಷಕರ ಆಗಿನ ಈಗ ನಾವು ಇದ್ದೀವಿ ಅಂತ ಕಾನ್ಫಿಡೆನ್ಸ್ನೊಳಗೆ ನಾವು ಉತ್ತರವನ್ನು ಬರೆದದ್ದೇ ಆದರೆ ನಾವು ಖಂಡಿತವಾಗ್ಲೂ ಶಿಕ್ಷಕರಾಗಿ ಆಯ್ಕೆಯಾಗಲು ಸಾಧ್ಯವಾಗುತ್ತಾ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್.